ಜಲಂಧರ್ ಆರ್ಯನ್ಗೇನು ಮಾಡಬೇಡ. ಪೀಟರ್, ಸ್ಟೇಟಸ್ ಏನು? ಫೋಕಸ್ ಇಸ್ ಆನ್ ದಿ ಟಾರ್ಗೆಟ್. ಇಬ್ರು ಒಬ್ಬರನ್ನೊಬ್ರು ನೋಡ್ತಿದ್ದಾರೆ, ಮಾತಾಡ್ತಿಲ್ಲ. ಆರ್ಡರ್ ಪ್ಲೀಸ್. ನೋ ವೇಟ್ ಪೀಟರ್. ಬಾಸ್, ಇದಕ್ಕಿಂತ ಪರ್ಫೆಕ್ಟ್ ಟೈಮ್ ಸಿಗಲ್ಲ. ಆರ್ಡರ್ ಮಾಡಿ. ಆರ್ಯ ಸರ್ ಸೋದ್ರು, ನಾನ್ ಗೆದ್ದೆ. ಅನು, ಕೂತ್ಕೋ. ನೋಡು, ಹಾಗೇನಾಗಿಲ್ಲ. ಕೆಮ್ಮು ಬಂತು, ಹಾಗಾಗಿ ಮಿಸ್ ಆಗೋಯ್ತು ಅಷ್ಟೇನೆ. ಇಲ್ಲಾಂದ್ರೆ ಗೊತ್ತಲ್ಲ. ಇಲ್ಲ ಸರ್, ಹಾಗೆಲ್ಲ ನೀವು ಕಾರಣ ಕೊಡೋ ಹಾಗಿಲ್ಲ. ಸೋತಿದ್ದೀರಾ ಅಂದ್ಮೇಲೆ ಸೋತಿದ್ದೀರಾ ಅಷ್ಟೇ. ಈಗ ನಿಮ್ ಸಾಮ್ರಾಜ್ಯನ ನನಗ್ ಬಿಟ್ಕೊಡ್ಬೇಕು. ಎಲ್ಲ ನಿಂದೆ ಅಲ್ಲ. ಹಲೋ ಅನು, ಸಾರಿ ರಾಂಗ್ ಟೈಮಲ್ಲಿ ಕಾಲ್ ಮಾಡಿದೆ, ಬಟ್ ಇಂಪಾರ್ಟೆಂಟ್. ಏನಾಯ್ತೆ? ನೀನ್ ಯಾವುದೋ ಲೈಬ್ರರಿ ಬುಕ್ ವಾಪಸ್ ಕೊಟ್ಟಿಲ್ವಂತೆ. ಅದ್ ರಿಟರ್ನ್ ಮಾಡಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಟಿಸ್ ಬೋರ್ಡಲ್ಲಿ ಬರ್ದಿದ್ದಾರೆ ಕಣೆ. ನೀನ್ ಆಮೇಲೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಅಯ್ಯೋ, ಸರಿ, ಕಾಲೇಜ್ ಲೈಬ್ರರಿ ಏನೋ ಓಪನ್ ಇರುತ್ತೆ. ನೀನ್ ಆದಷ್ಟು ಬೇಗ ಬಂದು ಬುಕ್ ವಾಪಸ್ ಕೊಟ್ಬಿಡು, ಸರಿನಾ? ಸರಿ ಕಣೆ. ಏನಾಯ್ತು? ಸರ್, ಲೈಬ್ರರಿ ಬುಕ್ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಕಾಲೇಜಿಗೆ ಡ್ರಾಪ್ ಮಾಡ್ಲಾ? ಇಲ್ಲ ಸರ್, ಪರವಾಗಿಲ್ಲ. ಸಾಮಾನ್ಯವಾಗಿ ನಾನು ಈ ತರ ವಿಷಯಗಳನ್ನೆಲ್ಲ ಮರೆಯಲ್ಲ. ಬಟ್ ಇತ್ತೀಚೆಗೆ ಏನಿಲ್ಲ ಸರ್, ವಾಪಸ್ ಮನೆಗೆ ಹೋದ್ ಕೂಡ್ಲೆ ಲೈಬ್ರರಿ ಬುಕ್ ನ ವಾಪಸ್ ಕೊಡ್ತೀನಿ. ಪರೀಕ್ಷೆ ತುಂಬಾ ಮುಖ್ಯ, ಅದರ ಬಗ್ಗೆ ಗಮನ ಕೊಡು. ಆಮೇಲೆ ಎಲ್ಲ ಮಾತಾಡೋಣ. ಎಲ್ಲ ಅಂದ್ರೆ ಸರ್? ಎಲ್ಲ ಅಂದ್ರೆ ಎಲ್ಲ ಅಂದ್ರೆ ನೀವೇ ನನ್ನ ಹತ್ರ ಎಲ್ಲಾನು ಹೇಳ್ತೀರಾ ಸರ್? ಈ ಗಿಡದಲ್ಲಿ ಮೊಗ್ಬಿಡೋ ಅಷ್ಟರಲ್ಲಿ ನನ್ನ ಎಕ್ಸಾಮ್ ಆಗಿರತ್ತೆ, ಆಗ ನಾವೆಲ್ಲಾನು ಮಾತಾಡ್ಬೋದಲ್ವಾ ಸರ್? ಗಿಡ ಬೆಳೆದು ಮೊಗ್ಗಾಗಿ ಹೂವಾಗಿ ಅರಳೋದಕ್ಕೆ ಪ್ರಕೃತಿನೇ ಸಮಯ ತಗೊಳ್ಳುವಾಗ ನನಗೆ ಅಷ್ಟಾದ್ರೂ ಸಮಯ ಬೇಡವಾ? ಏನ್ ಹೇಳ್ತಿದ್ದೀರಾ ಸರ್? ನಾನೆಲ್ಲ ಹೇಳ್ತೀನಿ. ನಿನ್ ಪರೀಕ್ಷೆ ಮುಗಿಲಿ, ಎಲ್ಲಾನು ಹೇಳ್ತೀನಿ. ಇದ್ರಲ್ಲಿ ಹೂವು ಅರಳೋದ್ರ ಜೊತೆಗೆ ನೀವು ಬಂದು ಏನ್ ಮಾತಾಡ್ಬೇಕು ಅಂತಿದ್ದೀರೋ ಆ ಒಂದ್ ದಿನಕ್ಕೋಸ್ಕರ ನಾನ್ ಕಾಯ್ತೀನಿ. ಅಲ್ಲಿವರೆಗೂ
ಈ ಗಿಡದ ಜವಾಬ್ದಾರಿ ನಿಮ್ದು. Sure. And thank you. ಸಾರಿ ಸರ್, ಫೋಕಸ್ ಸ್ವಲ್ಪ ತಪ್ಪು. ನಿಂದು ಮಾತ್ರ ಅಲ್ಲ ಪೀಟರ್, ಆರ್ಯನ್ ಫೋಕಸ್ಸೂ ತಪ್ಪಿರೋ ಹಾಗಿದೆ ಅಲ್ವಾ ಜೆಂಡೆ? ಮುಂದಕ್ಕೆ ಹೋಗ್ಲಾ ಜೆಂಡೆ? ಅಂದ್ರೆ ಆರ್ಯನ ಮುಗಿಸ್ಬಿಡು ಅಂತಿದೀಯಾ? ಆರ್ಯ ಮತ್ತೆ ಆ ಹುಡುಗಿ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂದ್ರೆ ಪೀಟರ್, ಬಾಸ್, ಫೋಕಸ್ನ ಆ ಹುಡುಗಿ ಮೇಲಿಡು. ಜಲಧರ್, ಬೇಡ ಜಲಧರ್, ಆ ಹುಡುಗಿಗೆ ಏನು ಮಾಡಬೇಡ. ಅರೆ ಜೆಂಡೆ, ಆ ಹುಡುಗಿ ಬಗ್ಗೆ ಯಾಕಪ್ಪ ಇಷ್ಟೊಂದು ಕಾಳಜಿ? ಯಾರವಳು? ಅವಳಿಂದ ಏನಾದ್ರೂ ಕಥೆ ಇದೆಯಾ? ಅವಳಿಗೇನು ಮಾಡಬೇಡ ಅಂತ ಇದ್ದೀನಿ ಜಲಂಧರ್, ಬಿಟ್ಬಿಡು ಅವಳನ್ನ. ನಮ್ಮ ದ್ವೇಷದಲ್ಲಿ ಒಂದು ಅಮಾಯಕ ಹುಡುಗಿ ಬಲಿಯಾಗೋದು ಬೇಡ. ಒಬ್ಬ ರಾಜನ ಮುಗಿಸೋಕ್ ಮುಂಚೆ ಅವನ್ ಸುತ್ತ ಇರೋ ಎಲ್ರನ್ನೂ ಒಬ್ಬೊಬ್ಬರಾಗೆ ಮುಗಿಸ್ಕೊಂಡು ಬರ್ತೀನಿ. ನನ್ನನ್ನ ಹೇಗೆ ಒಂಟಿ ಮಾಡಿದ್ನೋ ಅವನು ಹಾಗೆ ಒಂಟಿ ಆಗ್ಬೇಕು. ಅವನ್ ಸಾವಿಗಿಂತ ಅವನಿಗೆ ಹತ್ರ ಆಗಿರೋ ಸಾವೇ ಹೆಚ್ಚು ನೋವು ಕೊಡೋದು. ಪೀಟರ್, ಪೊಸಿಷನ್ ರೆಡಿ ಬಾಸ್. ಮತ್ತಿನ ಕಣ್ಣು ಆಕಿ ಮೇಲ್ ಬಿದ್ದೈತೆ. ಜೋಪಾನ ಮಾಡು ಪುಷ್ಪ. ಅಡಿಗೆ ಮನೆಗೆ ಬಂದ್ಬಿಟ್ರೆ ಹೆಂಗಸರಿಗೆ ಅದೇನ್ ಗರ್ವಾನೋ, ಎಲ್ಲ ತಮಗೆ ಬರುತ್ತೆ ಅಂತ. ಇವತ್ತು ನೋಡು, ನಮ್ಮ ಅನುಗ್ ಇಷ್ಟ ಆಗಿರೋ ಈರುಳ್ಳಿ ಚಿತ್ರಾನ್ನ ಮಾಡ್ತೀನಿ, ಅದನ್ನ ತಿಂದು ಸಿಕ್ಕಾಪಟ್ಟೆ ಹೊಗಳ್ಬಿಡ್ಬೇಕು ನನಗೆ.